ಮೇಡಮ್ ನೋಡ್ಕೊಂಬಿಟ್ಟು ರೀ ಏನ್ರಿ ನೀವು ಅಲ್ರಿ ಸ್ವಲ್ಪ ಕಾಮನ್ ಸೆನ್ಸ್ ಇದೆಯಾ ಅಲ್ವಾ ನಿಮ್ಗೆ ಶಾರ್ಟ್ ಎಕ್ಸ್ಪ್ಲೇನ್ ಮಾಡ್ತಾ ಇದೀನಿ ಬಂದು ಡಿಸ್ಟರ್ಬ್ ಮಾಡ್ತಿರಲ್ರಿ ನೋಡ್ರಿ ನಾನ್ ನೋಡಕ್ ಮಾತ್ರ ಸಾಫ್ಟ್ ಆದ್ರೆ ನನ್ನೊಳಗೊಬ್ಬ ರೆಬ್ಬಲ್ ಡೈರೆಕ್ಟರ್ ಇದ್ದಾನೆ ಅನ್ನೋದನ್ನ ಮಾತ್ರ ಮರಿಬೇಡಿ. ನನ್ ತಲೆ ಕಟ್ರೆ ನಾನು ಏನ್ ಮಾಡ್ತೀನಿ ನನ್ಗೆ ಗೊತ್ತಿಲ್ಲ. ಅರ್ಥ ಆಯ್ತಾ? ಸಾರಿ ಮೇಡಮ್. ಏನ್ರಿ ಸಾರಿ? ಎಲ್ರಿ ಹೀರೋಯಿನ್ ಎಷ್ಟೊತ್ರಿ ಬಂದಿದ್ದಾರೆ ಮೇಡಮ್. ನಿಮ್ ಪರಿಚಯ ಮಾಡ್ತಾನೆ ಅಂತಾನೆ ಕರ್ಕೊಂಡ್ ಬಂದೆ. ಪರಿಚಯ ಮಾಡ್ಸಕ್ ನಾನೇನ್ ಜೋಗಿ ಪ್ರೇಮ ಇಲ್ಲ ಸೂಪರ್ ಸ್ಟಾರ್ ಉಪ್ಪಿನ? ಹಾಗಲ್ಲ ಮೇಡಮ್, ಅವ್ರು ನಿಮ್ಗೆ ಒಂದ್ಸಲ ಹಾಯ್ ಹೇಳ್ತೀನಿ ಅಂದ್ರು ಅದಕ್ಕೆ. ಈಗ ಹಾಯ್ ಹೇಳಿ ಶೂಟಿಂಗ್ ಬರ್ತಾರೆ, ನಾಳೆ ಬಾಯ್ ಹೇಳಿ ಶೂಟಿಂಗ್ ನೇ ಪ್ಯಾಕಪ್ ಮಾಡಿಸ್ತಾರೆ. ಇಷ್ಟೇ ಈಗಿನ ಕಾಲದ ಹೀರೋಯಿನ್ಗಳು. ಇವರ ಹೀರೋಯಿನ್ ಸ್ವಲ್ಪ ಏಜ್ ಆದಂಗಿದ್ಯಲ್ರಿ? ನಂಗೊಂದು 5 ವರ್ಷ ಕಡಿಮೆ ಆಗಿದ್ದಿದ್ರೆ ನಾನೇ ಹೀರೋಯಿನ್ ಆಗ್ಬಿಡ್ತಿದ್ದೆ. ಮೇಡಮ್ ಇವರು ಹೀರೋಯಿನ್ ಅಸಿಸ್ಟೆಂಟ್, ಹೀರೋಯಿನ್ ಇಲ್ಲಿದ್ದಾರೆ ನೋಡಿ. ಏನಮ್ಮ ನಿನ್ನ ಹೆಸರು? ರೂಪಾ ಅಂತ. ಹೆಸರು ತಕ್ಕಂಗೆ ರೂಪವಂತಿಯಾಗೇನೋ ಇದೆಯಾ, ಆದ್ರೆ ಇಂಡಸ್ಟ್ರಿಗೆ ಈ ಹೆಸರು ಸೆಟ್ ಆಗೋದಿಲ್ಲ. ಬೇರೆ ಇಟ್ಕೋ. ಓಕೆ ಮೇಡಮ್, ನನ್ನಿಂದ ಲೇಟ್ ಆಗಿಲ್ಲ ಅಲ್ವಾ? ಆಕ್ಚುಲಿ ಲೇಟ್ ಆಯ್ತು. ಓಹ್ ಸಾರಿ ಮೇಡಮ್, ಬರ್ತಾ ಫುಲ್ ಟ್ರಾಫಿಕ್ಕು. ಅದು ಯಾವುದೋ ಆಕ್ಸಿಡೆಂಟ್ ಆಗೋಗ್ಬಿಟ್ಟಿತ್ತು. ಅದು ಅಲ್ಲದೆ ಆಂಬ್ಯುಲೆನ್ಸ್ಗೋಸ್ಕರ ನಮ್ಮನ್ನೆಲ್ಲ ನಿಲ್ಲಿಸ್ಬಿಟ್ಟಿದ್ರು. ಲೇಟ್ ಆಗಿದ್ರೆ ಸಾರಿ. ನೋಡಮ್ಮ, ಈ ಕತೆ ಎಲ್ಲ ಆಮೇಲೆ ಮಾತಾಡ್ಕೊಂಡ, ಫಸ್ಟ್ ಹೋಗಿ ರೆಡಿಯಾಗಿ ಹೋಗು. ಸರ್ ಆ ಕಡೆಯಿಂದ ತಗೊಂಡ ನನ್ನ ಬಗ್ಲೆ. ಏನಮ್ಮ ಇನ್ನೂ ಇಲ್ಲೇ ನಿಂತಿದ್ಯಾ? ಮೇಡಮ್ ಒಂದು ಚಿಕ್ಕ ಡೌಟು. ಇನ್ನು ಶೂಟಿಂಗೇ ಸ್ಟಾರ್ಟ್ ಆಗಿಲ್ಲ, ಅಷ್ಟು ಬೇಗ ಡೌಟಾ? ಅದೇನು ಕೇಳು. ನಿನ್ನೆ ಮನೆಗೆ ಬಂದು ಸ್ಟೋರಿ ಹೇಳಿದ್ದು ಬೇರೆ ಡೈರೆಕ್ಟರು, ಮತ್ತೆ ಇಲ್ಲಿ ನೀವು. ಓ ಅವನೇ ಡೈರೆಕ್ಟರ್ ಅಂತ ಹೇಳದ್ನಾ? ಹೌದು ಮೇಡಮ್. ಅವನು ಡೈರೆಕ್ಟರ್ ಅಲ್ಲಮ್ಮ, ನನ್ನ ಕೋ ಡೈರೆಕ್ಟರ್. ಯಾರಿಗಾರು ಕತೆ ಹೇಳು ಅಂತ ಕಳ್ಸಿದ್ರೆ ನಾನೇ ಡೈರೆಕ್ಟರ್ ಅಂತ ಬಿಲ್ಡಪ್ ಕೊಟ್ಕೊಂತಾನೆ. ಇವತ್ತು ಬೆಳಗ್ಗೆನೂ ಅದೇ ತಪ್ಪಾಡ್ದ, ಅದಕ್ಕೆ ಒದ್ದು ಓಡಿಸ್ದೆ. ಓ ಹಾಗಾ? ಸರಿ ಮೇಡಮ್. ನೋಡಮ್ಮ, ಆ ಕತೆ ಎಲ್ಲ ಆಮೇಲೆ ಮಾತಾಡೋಣ. ಫಸ್ಟ್ ಹೋಗಿ ರೆಡಿ ಆಗು, ತುಂಬಾ ಲೇಟ್ ಆಯ್ತು. ಹಾ ರೀ, ಕರ್ಕೊಂಡೋಗ್ರಿ.